ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿ ಈಗ ತೆರಳುತ್ತಾ ಇದ್ದಾರೆ, ಕೋರ್ಟ್ನತ್ತ ತೆರಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ಸಹಿ ಮಾಡಬೇಕಾಗತ್ತೆ. ಸೊ ದರ್ಶನ್ ಮನೆಗೆ ಹೋಗಲ್ವಾ ಆಗಿದ್ದಾಗ? ಈಗ ಅದೇ ಪ್ರಶ್ನೆ ಇದ್ದಿದ್ದು, ಅವ್ರ ಮನೆ ಕಡೆಗೆ ಹೋಗ್ತಾರೆ ಅಂತ ಹೇಳಿ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಇದೆ ಅಂತ ಹೇಳಿ ಕೋರ್ಟ್ನಲ್ಲಿ ಬೇಲ್ ಕಾಪಿಗೆ ಸಹಿಯನ್ನ ಹಾಕಿ ಮತ್ತೆ ಬಿಜಿಎಸ್ಗೆ ವಾಪಸ್ ಬರ್ತಾರಾ ಇಲ್ಲ ಮನೆಗೆ ಹೋಗ್ತಾರಾ? ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಹೋಗಲಿದ್ದಾರೆ. ಸೊ ಅಂದ್ರೆ ಮನೆಗೆ ಹೋಗಲ್ಲ, ಈಗ ಅವ್ರು ಬಿಜಿಎಸ್ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ಡಿಸ್ಚಾರ್ಜ್ ಆಗಿಲ್ವಾ? ಈ ರೀತಿಯಾಗಿ ಪ್ರಶ್ನೆ ಉದ್ಭವ ಆಗಿದೆ. ಗೊತ್ತಿಲ್ಲ ಈಗ, ಯಾಕಂದ್ರೆ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ಗಳನ್ನು ಅವ್ರಿಗೆ ಸಂಬಂಧಪಟ್ಟಂಥವ್ರು ಕೊಡ್ತಾ ಇಲ್ಲ. ಈಗ ಸದ್ಯಕ್ಕೆ ಅವರು ಸಹಿಯನ್ನು ಹಾಕಬೇಕಾಗಿರೋದ್ರಿಂದ ಅವ್ರು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನನ್ನ ಸಹೋದ್ಯೋಗಿ ಮಾರುತಿ ಇದ್ದಾರೆ. ಮಾರುತಿ, ಏನಿದೆ ಈ ಬಗ್ಗೆ ಅಪ್ಡೇಟ್ಸ್? ಖಂಡಿತ. ಈಗ ಆಸ್ಪತ್ರೆಯಿಂದ ಅಧಿಕೃತವಾಗಿ ಯಾವುದೇ ಮಾಹಿತಿಗಳನ್ನು ಸಹ ಕೊಡ್ತಿಲ್ಲ. ಡಿಸ್ಚಾರ್ಜ್ ಮಾಡಿದ್ದೀವಿ, ಅವರು ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟಿದ್ದೀವಿ, ಅವರು ಮನೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋ ಅಂತ ಮಾಹಿತಿನ ಅಧಿಕೃತವಾಗಿ ಅವರು ಕೊಡ್ತಿಲ್ಲ. ಇನ್ನು ಕೋರ್ಟ್ ಪ್ರೊಸೀಜರ್ ಇರೋದ್ರಿಂದ ಈಗ ನೇರವಾಗಿ ಬಿಜಿಎಸ್ ಆಸ್ಪತ್ರೆಯಿಂದ ತೆರಳಿರುವಂಥ ನಟ ದರ್ಶನ್ ಈಗ ಟೌನಲ್ ಭಾಗದಲ್ಲಿದ್ದಾರೆ. ಕೋರ್ಟ್ಗೆ ಹೋಗಿ ಕೋರ್ಟಿನಲ್ಲಿ ಏನು ಹೈಕೋರ್ಟಿನ ಆದೇಶ ಏನಿದೆ ಅದು ಅಧೀನ ನ್ಯಾಯಾಲಯಕ್ಕೆ ಬರುತ್ತೆ. ಆ ಅಧೀನ ನ್ಯಾಯಾಲಯದಿಂದ ಕೋರ್ಟ್ ಪ್ರಕ್ರಿಯೆಗಳೇನಿರುತ್ತೆ, ಬೇಲ್ ಪೇಪರ್ಗಳೇನಿರುತ್ತೆ, ಆ ಬೇಲ್ ಪೇಪರ್ಗಳಿಗೆ ಸಹಿ ಮಾಡಿ ಆನಂತರ ಆ ಪೇಪರ್ನ ಪಡೆದುಕೊಂಡು ಇವರು ನೇರವಾಗಿ ಆಸ್ಪತ್ರೆಗೆ ಬರ್ತಾರಾ ಅಥವಾ ಅಲ್ಲಿಂದ ಆರ್ ನಗರದ ನಿವಾಸಕ್ಕೆ ಹೋಗ್ತಾರೆ ಅಥವಾ ಹೊಸಕೆರೆಹಳ್ಳಿಯ ಪತ್ನಿ ನಿವಾಸಕ್ಕೆ ಹೋಗ್ತಾರೆ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು. ಸದ್ಯಕ್ಕೆ ಆಸ್ಪತ್ರೆಯಿಂದನೂ ಯಾವುದೇ ರೀತಿಯ ಅಧಿಕೃತ ಮಾಹಿತಿಗಳಿಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರಾ ಅಥವಾ ಆಸ್ಪತ್ರೆಯಿಂದ ಕೋರ್ಟಿನ ಏನು ಬೇಲ್ ಸಿಕ್ಕಿದೆ, ಬೇಲ್ ಪ್ರಕ್ರಿಯೆಗೆ ಸಹಿ ಮಾಡಬೇಕು, ಖುದ್ದು ಆರೋಪಿನೇ ಹೋಗಿ ಸೈನ್ ಮಾಡಬೇಕಾದಂಥ ಪ್ರಕ್ರಿಯೆ ಇರೋದ್ರಿಂದ ಆ ಸೈನ್ ಮಾಡಿಕೊಂಡು ಮತ್ತೆ ಆಸ್ಪತ್ರೆಗೆ ಹೋಗಿ ಮತ್ತೆ ರೆಸ್ಟ್ ತೊಗೊಂಡು, ಅಂದರೆ ಫಿಸಿಯೋಥೆರಪಿ ಮತ್ತು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಏನು ನಡೀತಿದೆ ಅದೇ ಟ್ರೀಟ್ಮೆಂಟ್ ತಗೋತಾರ ಕಾದು ನೋಡಬೇಕಿದೆ. ಯಾಕಂದರೆ ಕೋರ್ಟ್ಗೆ ಹೋಗಿ ಕೋರ್ಟಿನ ಕೆಲಸ ಏನಿದೆ, ಅಂದರೆ ಬೇಲ್ ಪ್ರಕ್ರಿಯೆ ಏನಿತ್ತು, ಲೀಗಲಿ ಪ್ರಕ್ರಿಯೆಗಳೇನಿದೆ ಅದು ಸೈನ್ ಮಾಡಿ ಇವ್ರಿಗೆ ಅದೊಂದು ಕಾಪಿ ಕೊಡ್ತಾರೆ. ನಿಮಗೆ ಏನು ಬೇಲ್ ಮಂಜೂರಾಗಿದೆ ಅಥವಾ ಜಾಮೀನಿನ ಮೇಲೆ ಏನು ಷರತ್ತುಗಳಿವೆ ಅದನ್ನೆಲ್ಲ ಓದಿ ತಿಳಿಸಲಾಗುತ್ತೆ. ಈ ರೀತಿ ಕಂಡೀಷನ್ ಬೇಲ್ ನಿಮ್ಗೆ ಸಿಕ್ಕಿರೋದು ಈ ಆಧಾರದ ಮೇಲೆ ಇದೇ ರೀತಿ ನೀವು ನಡ್ಕೋಬೇಕಾಗತ್ತೆ ಅನ್ನೋದನ್ನೆಲ್ಲ ತಿಳಿಸಿ, ಅಂದರೆ ಕೋರ್ಟಿನ ಅಧಿಕಾರಿಗಳು ಅದನ್ನು ಪ್ರಕ್ರಿಯೆ ಮುಗಿಸ್ತಾರೆ. ಆ ನಂತರದಲ್ಲಿ ದರ್ಶನ್ ಮನೆಗೆ ಹೋದರೆ ಅಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಅಂದರೆ ಮನೇಲೆ ಚಿಕಿತ್ಸೆ ಮುಂದುವರಿಬೋದು ಅಥವಾ ವಿಶ್ರಾಂತಿ ಪಡಿಬೋದು. ಆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಏನಿದೆ ಬೆನ್ನು ನೋವಿಗೆ ಆ ಚಿಕಿತ್ಸೆ ಮುಂದುವರಿಸ್ಕೋಬೋದು. ಇಲ್ಲಾಂದರೆ ನೇರವಾಗಿ ಆಸ್ಪತ್ರೆಗೆ ಮತ್ತೆ ತೆರಳಿದ್ರೆ ಇನ್ನು ಡಿಸ್ಚಾರ್ಜ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇನ್ನು ಕೆಲ ದಿನಗಳ ಕಾಲ, ಅಂದರೆ ಒಂದು 4-5 ದಿವಸಗಳ ಕಾಲ ಆಸ್ಪತ್ರೆಯಲ್ಲೇ ವೈದ್ಯರ ಸಮಾಲೋಚನೆ ಅಥವಾ ವೈದ್ಯರ ಅಬ್ಸರ್ವೇಷನಲ್ಲಿ ನಿಗಾದಲ್ಲಿಟ್ಟು ಅವರನ್ನು ಯಾವ ರೀತಿ ಅವರ ಬೆನ್ನು ನೋವು ಅಥವಾ ಆರೋಗ್ಯದ ಸ್ಥಿತಿಗತಿಗಳು ಬದಲಾವಣೆ ಆಗ್ತಿದೆ, ಚೇತರಿಕೆಗೊಳ್ತಿದೆ. ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ.